ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಡೂಪ್ಲೆಕ್ಸ್ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಮನೆಯ ಮುಂಭಾಗದಲ್ಲಿ 2 ವೀಲರ್ ಮತ್ತು ಕಾರ್ ಪಾರ್ಕಿಂಗ್ ಇದ್ದು ಈ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ 7 ಸೆನ್ಸ್ ಇರುವಂಥದ್ದು. ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 3045 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು ಈ ಮನೆಯನ್ನು 2350 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಅಂಡ್ ಈ ಮನೆ 4 BHK ಮನೆಯಾಗಿದ್ದು ಮನೆಯಲ್ಲಿ ಒಟ್ಟು 4 ಬೆಡ್ರೂಮ್ ಮತ್ತು 4 ಬಾತ್ರೂಮ್ಗಳು ಇದ್ದು ಈ ಮನೆ ಫುಲ್ಲಿ ಫರ್ನಿಶ್ಡ್ ಆಗಿರುತ್ತದೆ. ತುಂಬ ಸುಂದರವಾದಂತಹ ಈ ಒಂದು ಮನೆಯನ್ನು ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದ್ದು ಈ ಮನೆಯನ್ನು ಕಟ್ಟಿ 6 ವರ್ಷ ಆಗಿರುತ್ತದೆ. ಓಕೆ, ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮೂವ್ ಆಗಿ ರೈಟ್ ಟರ್ನ್ ಮಾಡಿದರೆ ನಮಗೆ ಸುಂದರವಾದಂತಹ ಅಡುಗೆ ಮನೆ ಈ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ಫ್ರಿಜ್ಜನ್ನು ಇಟ್ಕೊಳ್ಳಿಕ್ಕೆ ಅಂತೇಳಿ ಪ್ರಾವಿಷನ್ ಕೂಡ ಮಾಡಲಾಗಿದೆ. ಆ್ಯಂಡ್ ಈ ಕಿಚನಲ್ಲಿ ವಾಲ್ ಯೂನಿಟ್ ಆ್ಯಂಡ್ ಲಾಫ್ಟ್ ಆ್ಯಂಡ್ ಕಿಚನ್ ಕ್ಯಾಬಿನೆಟ್ಸ್ ಅಂತ ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಕೂಡ ಮಾಡಿದ್ದಾರೆ. ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದರೆ ಬಾವಿ ಇರ್ತದೆ. ಹಾಗೆಯೇ ಬಾವಿಯಲ್ಲಿ ಕೂಡ ನಮಗೆ ಕುಡಿಯುವಂತಹ ಒಳ್ಳೆಯ ನೀರಿನ ಅನುಕೂಲ ಕೂಡ ಇರ್ತದೆ. ಓಕೆ, ನೆಕ್ಸ್ಟ್ ಈ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಒಟ್ಟು 2 ಬೆಡ್ರೂಮ್ಗಳಿದ್ದು ಅವುಗಳು 2 ಅಟ್ಯಾಚ್ಡ್ ವಾಶ್ರೂಮ್ಗಳನ್ನು ಒಳಗೊಂಡಿರುವಂತಹ ಬೆಡ್ರೂಮ್ಗಳಾಗಿರ್ತದೆ. ಹಾಗೆಯೇ ಪಕ್ಕದಲ್ಲೇ ಒಂದು ಕಾಮನ್ ವಾಶ್ರೂಮ್ ಕೂಡ ಇರ್ತದೆ. ಈಗ ನಾವು ನೋಡ್ತಾ ಇರುವಂತಹ ಈ ವಾಶ್ರೂಮ್ ವೆಸ್ಟರ್ನ್ ಟೈಪ್ ಡಿಸೈನಲ್ಲಿ ಇದ್ದು ಈ ವಾಶ್ರೂಮ್ನಿಂದ ಹೊರಗೆ ಬಂದರೆ ನಮಗೆ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಏರಿಯಾ ಕೂಡ ಸಪ್ರೇಟಾಗಿ ಮಾಡಲಾಗಿದೆ. ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ 6 ಇಯರ್ ಕಂಪ್ಲೀಟ್ ಆಗಿದ್ರು ಕೂಡ ಮನೆಯನ್ನು ಹೊಸ ಮನೆಯಂತೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಲಾಗಿದೆ. ಹಾಗೆಯೇ ನಾವೀಗ ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಫಸ್ಟ್ ಬೆಡ್ರೂಮ್ ಆಗಿರ್ತದೆ. ಇಲ್ಲಿ ಮೊದಲೇ ಹೇಳಿದಂತೆ 4 ಬೆಡ್ರೂಮ್ ಮತ್ತು 4 ಬಾತ್ರೂಮ್ಗಳು ಇರ್ತದೆ. ಅದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳು ಇದ್ದು 3 ಬಾತ್ರೂಮ್ಗಳನ್ನು ನಾವು ನೋಡ್ತೇವೆ. ಹಾಗೆಯೇ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಮತ್ತು ಒಂದು ಕಾಮನ್ ವಾಶ್ರೂಮನ್ನು ನಾವು ನೋಡಬಹುದಾಗಿದೆ. ಇನ್ಸೈಡ್ ಬೆಡ್ರೂಮ್ ಸ್ಟೋರೇಜ್ ಪರ್ಪಸ್ಗಾಗಿ ಇಲ್ಲಿ ವಾರ್ಡ್ರೋಬ್ಗಳನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ಈ ಮನೆ ಫರ್ನಿಶ್ಡ್ ಹೌಸ್ ಆಗಿರೋದ್ರಿಂದ ಇದು ಬೈಯರ್ಸ್ಗೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ. ಆಲ್ಮೋಸ್ಟ್ ಆಲ್ ಈ ಮನೆಯಲ್ಲಿ ಎಲ್ಲ ಬೇಕಾಗಿರುವಂತಹ ಫರ್ನಿಚರ್ಗಳು ಕೂಡ ಈಗ ಆಲ್ರೆಡಿ ಇರ್ತದೆ. ಓಕೆ, ಫಸ್ಟ್ ಬೆಡ್ರೂಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾದ್ಮೇಲೆ ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ಬೆಡ್ರೂಮಲ್ಲಿ ನಿಮಗೆ AC ಹಾಗೆಯೇ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇರ್ತದೆ. ಸೊ ಈ ಒಂದು ವಾಶ್ರೂಮ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಇರ್ತದೆ. ಈ ಮನೆಯನ್ನು ಓನರ್ ಅವರು ತಮ್ಮ ಸ್ವಂತಕ್ಕಾಗಿ ಅಂತೇಳಿ ಕಟ್ಟಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬೇರೆ ಕಡೆ ಶಿಫ್ಟ್ ಆಗಬೇಕಾಗಿರೋದ್ರಿಂದ ಈ ಒಂದು ಮನೆಯನ್ನು ಈಗ ಅರ್ಜೆಂಟಾಗಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಮನೆಯಲ್ಲಿರುವಂತಹ ಎಲ್ಲ ಐಟಮ್ಗಳನ್ನು ಅಂತಂದರೆ ಫರ್ನಿಚರ್ಗಳನ್ನು ಇನ್ಕ್ಲೂಡ್ ಮಾಡಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫರ್ನಿಚರ್ಗಳು ಒಳ್ಳೆಯ ಗುಣಮಟ್ಟದ್ದಾಗಿದ್ದು ಎಸ್ಪೆಷಲಿ ಈ ಮನೆಯನ್ನು ಬಾಡಿಗೆಗೆ ಸಹ ನೀಡದೆ ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಮನೆ ಡೀಸೆಂಟ್ ಏರಿಯಾದಲ್ಲಿ ಇರುವಂತಹ ಒಂದು ಮನೆಯಾಗಿದ್ದು ಮನೆಯ ಸುತ್ತ ಸಾಕಷ್ಟು ಮನೆಗಳು ಕೂಡ ಇರ್ತದೆ. ಹಾಗೆಯೇ ಈ ಮನೆಯ ಸುತ್ತ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಕೂಡ ಮಾಡಲಾಗಿದೆ. ನೀವು ಯಾರಾದರೂ ಬ್ರಹ್ಮಾವರ ಸಮೀಪದಲ್ಲಿ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಇದು ನಿಮಗೆ ಬ್ರಹ್ಮಾವರ ಸಿಟಿಯಿಂದ ಹತ್ತಿರದಲ್ಲೇ ಇರ್ತದೆ. ಹಾಗೆಯೇ ಈ ಮನೆ ರೆಡಿ ಟು ಮೂವ್ ಹೌಸ್ ಆಗಿದ್ದು ನಿಮಗೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಶಿಫ್ಟ್ ಆಗುವಂತಹ ಮನೆ ಇದಾಗಿರ್ತದೆ. ಈ ಮನೆಯಲ್ಲಿನ ಫಾಲ್ ಸೀಲಿಂಗ್ LED ಲೈಟ್ ವರ್ಕ್ಸ್ ಹಾಗೆಯೇ ಇಂಟೀರಿಯರ್ ಡಿಸೈನ್ ಅಂತ ನೋಡೋದಾದರೆ ತುಂಬಾ ಅಟ್ರಾಕ್ಟ್ ಆಗಿ ಮಾಡಲಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ, ಜಾಗ, ಸೈಟು ಅಥವಾ ಫ್ಲ್ಯಾಟು ಇತ್ಯಾದಿಗಳನ್ನು ಬಾಡಿಗೆ ಅಥವಾ ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದರೆ ಸಿಟಿಯಿಂದ ಹತ್ತಿರ ಇರುವಂತಹ ಮನೆ ಇದಾಗಿದ್ದು ನಿಯರ್ ಬೈ ನಿಮಗೆ ಸ್ಕೂಲ್ಗಳು ಕೂಡ ಇರ್ತದೆ. ಹಾಗೆಯೇ ತಮ್ಮ ಸ್ವಂತಕ್ಕಾಗಿ ಅಂತೇಳಿ ಒಳ್ಳೆಯ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿಕೊಂಡು ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ. ಜಾಗ ಮತ್ತು ಮನೆಯನ್ನು ಹುಡುಕ್ತಾ ಇದ್ದಂಥವ್ರಿಗೆ ಖಂಡಿತವಾಗ್ಲೂ ಈ ಒಂದು ಮನೆ ಸೂಕ್ತ ಅಂತ ಹೇಳ್ಬೋದು. ಎನಿವೇಸ್, ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಹಂದಾಡಿ ಬ್ರಹ್ಮಾವರದಲ್ಲಿ ಈ ಮನೆ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 90 ಲಕ್ಷ ಹೇಳ್ತಾರೆ. ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.